ಎಲ್ರಿಗೂ ನಮಸ್ಕಾರ. ನಾನು ಮದನ್ ಜೀವಿ. ಇವತ್ತಿನ ರೆಸಿಪಿ ಈರುಳ್ಳಿ ಬಜೆ. ಮೊದಲಿಗೆ ಈರುಳ್ಳಿ ಬಜ್ಜೆಗೆ ನಾಲ್ಕು ಈರುಳ್ಳಿನ ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀವಿ. ಆಮೇಲೆ ಕಡಲೆ ಹಿಟ್ಟು ತಗೊಂಡಿದ್ದೀವಿ, ಸೋಡಾ ಪುಡಿ ತಗೊಂಡಿದ್ದೀವಿ, ಸೋಡಾ ಪುಡಿ ಮತ್ತೆ ಒಳ್ಳೆಣ್ಣೆ ಮತ್ತೆ ಉಪ್ಪು ತಗೊಂಡಿದ್ದೀವಿ. ಈಗ ಮೊದಲಿಗೆ ಈರುಳ್ಳಿ ಬಜ್ಜೆಗೆ ಹಿಟ್ಟು ಕಳ್ಸ್ಕೊಳ್ಳೋಣ. ಮೊದಲಿಗೆ ಒಂದು ಪಾತ್ರೆಗೆ ಈರುಳ್ಳಿ ಹಾಕೋಣ. ಈಗ ಉದ್ದುದ್ದ ಕಟ್ ಮಾಡ್ಕೋಬೇಕು, ಅವಾಗ ಚೆನ್ನಾಗಿ ಹಿಡಿಯುತ್ತೆ ಇದು ಹಿಟ್ಟು. 4 ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀವಿ. ಈಗ ಇದಕ್ಕೆ ಒಂದು 200 ಗ್ರಾಮ್ ಕಡಲೆ ಹಿಟ್ಟು ಹಾಕೋಣ. ಕಡಲೆ ಹಿಟ್ಟು ಹಾಕಿದ್ಮೇಲೆ ಸ್ವಲ್ಪ ಸೋಡಾ ಪುಡಿ ಹಾಕೋಣ. ಈಗ ಇದಕ್ಕೆ ಉಪ್ಪು ಹಾಕಿ ನೀರು ಹಾಕಿ ಕಲ್ಸ್ಕೋಬೇಕು. ಈಗ ನೀರು ಹಾಕಿ ಕಲ್ಸ್ಕೊಳ್ಳೋಣ ಹಿಟ್ಟನ್ನ. ಹಿಟ್ಟು ಸ್ವಲ್ಪ ಗಟ್ಟಿನೇ ಇರಲಿ. ಫ್ರೆಂಡ್ಸ್, ಒಂದು ಐಟಮ್ ಮಿಸ್ ಮಾಡಿದ್ದು, ಬೇವಿನ ಸೊಪ್ಪು. ಅದು ಹಾಕ್ಬಿಡೋಣ. ಫ್ರೆಂಡ್ಸ್, ಒಂದು ಪಾತ್ರೆಗೆ ಎಣ್ಣೆ ಹಾಕಿ ಕಾಯಿ ಇಟ್ಕೊಳ್ಳೋಣ. ಫ್ರೆಂಡ್ಸ್, ಈಗ ಎಣ್ಣೆ ಕಾದಿದೆ. ಕಲ್ಸಿರೋ ಹಿಟ್ಟನ್ನ ಬಿಡೋಣ. ಬೋಂಡದ ವಾಸನೆ ತಿಳ್ಕೊಂಡು ಇಲ್ಲೇ ಇರಿದ್ದಾನೆ. ಚಿಂಟೋ, ಆ ಕಡೆ ಹೋಗಲ್ಲೇ. ನಡಿ, ಇಲ್ಲಿ ಎಂಟ್ರಿ ಇಲ್ಲ ನಿಮಗೆ. ನಡಿ, ಇಲ್ಲಿ ಎಂಟ್ರಿ ಇಲ್ಲ, ಹೋಗೋ ಕಡೆ. ಕೆಂಪು ಕಲರಿಗೆ ಬರ್ಬೇಕಿದು. ಇನ್ನು ಸ್ವಲ್ಪ ಕೆಂಪಾಗಬೇಕು, ಆಮೇಲೆ ತೆಗ್ದ್ರೆ ಆಯ್ತು. ಬಜ್ಜಿ ಬೋಂಡ ಅಲ್ಲ, ಬೋಂಡ. ಮದನ್ ಜೀವಿಯವ್ರ ಜೊತೆಗೆ ಮಂಜುನಾಥ್ ಆಯ್ತಾ? ಅವಾಗ ಅವರು ದೊಡ್ಡವ್ರು ಬಂದಿದ್ದು, ಸಣ್ಣವ್ರು ಬಂದಿದ್ದಾರೆ. ಹೋಗಿ ಆಯ್ತಾಮಿ. ತಾವಿ ಅವ್ರು ಬಂದಿದ್ದಾರೆ. ಈಗ ಬೋಂಡ ಇರ್ತದೆ. ಫ್ರೆಂಡ್ಸ್, ಈ ತರ ಬರ್ಬೇಕು. ಈ ಕಲರ್ ಬಂದಾಗ ಮದನ್ ಜೀವಿ ಜೊತೆಗೆ ಫೋಟೋಗ್ರಾಫರ್ ಮಂಜುನಾಥ್. ಕರಂ ಕರಂ ಬರುತ್ತೆ ಬಾಯಿ ಹಾಕ. ಗರಿ 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 ಆಯ್ತು. ಗರಿ ಗರಿಯಾದ ಹೇಳಿದ್ದು
ಅದ್ರ ಬಗ್ಗೆ ಒಂದನೇ ಲೆವೆಲ್ ಬೋಂಡ ಖಾಲಿ ಮಾಡ್ತಿದ್ವಿ. ಹಾ? ಫಸ್ಟ್ ಮಾಡಿ ಬೋಂಡ ಖಾಲಿ ಮಾಡ್ತಿದ್ವಿ. ಹ್ಮ್. ಸೆಕೆಂಡ್ ಈ ಬೋಂಡ ನೀವು ಫಸ್ಟ್ ಯಾವಾಗ ಮಾಡಿದ್ವಿ ಬೋಂಡ? ಮಾಡಿದ್ದೀನಪ್ಪ. ಫ್ರೆಂಡ್ಸ್, ಈರುಳ್ಳಿ ಬಜೆ ರೆಸಿಪಿ ಇಷ್ಟ ಆಯ್ತು ಅಂದ್ಕೊಂತೀನಿ. ಇಷ್ಟವಾಗಿದ್ರೆ ದಯವಿಟ್ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಧನ್ಯವಾದಗಳು.